ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ನಾವು ಏನು ಮಾಡೋಣ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಾಡ್ತಕ್ಕಂಥ ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಅಂತ ಹೇಳ್ತದೆ. ಇಲ್ಲಿ ನಾವು ಎಷ್ಟು ಓದೆವು ಅನ್ನೋದಕ್ಕಿಂತ ಮುಂಚಿತವಾಗಿ ಆ ಪರೀಕ್ಷೆಯನ್ನು ನಾವು ಹೇಗೆ ಎದುರಿಸ್ತೇವೋ ಅನ್ನೋದು ಏನಪ್ಪ ಅಂತಂದ್ರೆ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ. ಹಾಗಾಗಿ ನಾವು ಏನು ಮಿಸ್ಟೇಕ್ ಮಾಡ್ತೇವೋ ಅನ್ನೋದನ್ನು ನೋಡೋಣ. ಒಂದನೇದಾಗಿ ಸರಿಯಾಗಿ OMR ಅನ್ನು ತುಂಬದೇ ಇರುವುದು. ಒಂದನೇದಾಗಿ ಅಂದರೆ ಹೇಗೆ ಅಂತ ಕೇಳಿದಾಗ, ಈಗ ನಂದು ನೋಡಿ OMR ನಂಬರು 52649 ಅಂತ ಇದೆ. 52649 ಅಂತ ಐತಿ. ನಾವು ಏನು ಮಾಡ್ತೇವಪ್ಪ ಅಂತ ಕೇಳಿದಾಗ OMRನಲ್ಲಿ 52649 ಅಂತ ಬರಿತೀವಿ. ಹೌದಾ? ಬರೆದ ನಂತರ ಡೈರೆಕ್ಟಾಗಿ 5 ಎಲ್ಲೈತಿ ಅಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊತ ಹೋಗ್ತೇವಲ್ಲ. ಹೀಗೆ ಮಾಡು ಹೇಳಿದಾಗ ಏನಾಗ್ತೈತಪ್ಪ ಅಂತ ಕೇಳಿದಾಗ ಈ 2 ಇದ್ದಿದ್ದು ಇಲ್ಲಿ ತುಂಬ ಹೇಳಿದಾಗ ಸ್ವಲ್ಪ ಚೇಂಜ್ ಆಗಿಬಿಡ್ತು. ಅಂದರೆ ಈ OMR ಅಲ್ಲಿ ನಮ್ಮ ಈ ರಿಜಿಸ್ಟರ್ ನಂಬರನ್ನು ಬರೆಯುವಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡ್ತೇವೆ ಅಂದರೆ ನಾವು ಎಷ್ಟು ಓದಿದ್ರು ಕೂಡ ಏನಾಗ್ತೈತಪ್ಪ ಅಂತ ಕೇಳಿದಾಗ ಅದು ವ್ಯರ್ಥ ಆಗ್ತೈತಿ. ಯಾಕಂದರೆ ಆ OMR ಏನಾಗಲ್ಲ ಅಂದಾಗ ಸ್ಕ್ಯಾನ್ ಆಗೋದಿಲ್ಲ. ಹಾಗಾಗಿ OMR ಅನ್ನು ನಾವು ರಿಜಿಸ್ಟರ್ ನಂಬರನ್ನು ಯಾವ ಟೈಪು ಸರಿಯಾಗಿ ತುಂಬಬೇಕು ಅಂತ ಅಂದಾಗ ವಿಚಾರ ಮಾಡಿದಾಗ ಈ ಟೈಪ್ ನಂಬರನ್ನು ಬರೆದ ನಂತರ ಏನು ಮಾಡಬೇಕು, 5 ಈ ಲೈನಲ್ಲಿ ಏನೈತಲ್ಲ ಅಲ್ಲೊಂದು ಸಣ್ಣದೊಂದು ಟಿಕ್ಕಿ ಕೊಟ್ಟು ಬಿಡಿ. ನೆಕ್ಸ್ಟ್ 2 ಇಲ್ಲೊಂದು, ನೆಕ್ಸ್ಟ್ 6 ಇಲ್ಲೊಂದು, ನೆಕ್ಸ್ಟ್ 4 ಇಲ್ಲೊಂದು, ನೆಕ್ಸ್ಟ್ 9 ಇಲ್ಲೊಂದು. ಹೀಗೆ ಮಾಡಿದೆವಪ್ಪ ಅಂತಂದ್ರೆ ಏನಾಗ್ಬಿಡ್ತೈತ್ರಿ, ಆಟೋಮೆಟಿಕ್ ಆಗಿ ನಾವು ಏನಪ್ಪ ಅಂತ ಕೇಳಿದಾಗ ನಾವು ಯಾವ ನಂಬರ್ಗಳಿಗೆ ಗುರುತು ಮಾಡೇವು ಅನ್ನೋದು ಎದ್ದು ಬರ್ತೈತಿ, ಕಾಣಿಸ್ತೈತಿ ಕ್ಲಿಯರ್ ಆಗಿ. ಅವಾಗ ಏನು ಮಾಡ್ಬೋದಪ್ಪ ಅಂತ ಕೇಳಿದಾಗ ಆರಾಮಾಗಿ ನಾವು ಇವುಗಳನ್ನು ಸೇಡಿಂಗ್ ಮಾಡ್ಬೋದು. ಈ ಟೈಪ್ ನಾವು ಆರಾಮಾಗಿ ತುಂಬಿದೆವಪ್ಪ ಅಂತಂದ್ರೆ ಒಟ್ಟ ಏನಾಗೋದಿಲ್ಲ ಅಂದ್ರೆ ತಪ್ಪೋದಿಲ್ಲ. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ತುಂಬೋದಾಗಲಿ, ಸಬ್ಜೆಕ್ಟ್ ಕೋಡ್ ಆಗಲಿ, ಸೆಂಟರ್ ಕೋಡ್ ಆಗಲಿ, ಯಾವುದು ಬೇಕಾದ ಏನಪ್ಪ ಅಂತಂದ್ರೆ ಈ ಪ್ಯಾಟರ್ನ್ ಟೈಪ್ ನಾವು ತುಂಬ್ಕೋತ ಹೋದೇವಪ್ಪ ಅಂತಂದ್ರೆ ಯಾವುದೇ ತಪ್ಪಾಗೋದಿಲ್ಲ. ಒಂದನೇದು. ಎರಡನೇದಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಾಡ್ತಕ್ಕಂಥ ಮಿಸ್ಟೇಕ್ ಏನಪ್ಪ ಅಂತಂದಾಗ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಓದದೇ ಇರುವುದು. ಯಾವುದ್ರಿ? ಪ್ರಶ್ನೆಗಳನ್ನು ನಾವೇನು ಮಾಡ್ತೇವೆ ಅಂದರೆ ಸ್ಪಷ್ಟವಾಗಿ ಓದುವುದಿಲ್ಲ. ಪ್ರಶ್ನೆಗಳನ್ನು ನಾವು ಸ್ಪಷ್ಟವಾಗಿ ಓದದೇ ಇರೋದ್ರಿಂದ ಏನಾಗ್ತದಪ್ಪ ಅಂತ ಕೇಳಿದಾಗ ಅಲ್ಲಿ ಉತ್ತರವನ್ನು ಉತ್ತರಿಸಲಿಕ್ಕೆ ನಮ್ಮ ಕಡೆಯಿಂದ ಏನಾಗಲ್ಲ ಅಂದ್ರೆ ಸಾಧ್ಯವಾಗುವುದಿಲ್ಲ. ಹೇಗೆ ಅಂದಾಗ ಒಂದು ಪ್ರಶ್ನೆ ಕೇಳಿರ್ತಾನೆ. ಹೇಗೆ ಅಂದಾಗ ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಅಂತ ಕೇಳಿರ್ತಾನೆ. ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂತ ಕೇಳಿದಾಗ ನಾವು ಏನು ಮಾಡ್ತೀವಿ ಗೊತ್ತದೇನ್ರಿ, ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂತ ಓದ್ಬಿಡ್ತೀವಿ. ಅಲ್ಲಿ ಅಲೋಹ ಅನ್ನೋದು ನಾವು ಓದೋದಿಲ್ಲ. ಯಾಕಂತ ಕೇಳು, ನಾವು ದ್ರವ ರೂಪದಲ್ಲಿರುವ ಲೋಹ ಅಂತ ಓದಿ ನಮ್ಮ ಬ್ರೈನಲ್ಲಿ ಏನಾಗಿರ್ತೈತಿ ಅಂತ ಕೇಳಿದಾಗ ದ್ರವ ರೂಪ ಬತ್ತು ಅಂದ್ರೆ ಲೋಹ ಅಂತ ಮುಂದಿನ ಆಟೋಮೆಟಿಕ್ ತಲೆ ಒಳಗೆ ಬಂದ್ಬಿಡ್ತೈತಿ. ಹೀಗೆ ಓದಿದಾಗ ಅಲ್ಲಿ ಆಪ್ಷನ್ ಭಾಳ ಚಂದ ಕೊಟ್ಟಿರ್ತಾನೆ. ಆಪ್ಷನ್ ಎ ಪಾದರಸ ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಬಿ ಬ್ರೋಮಿನ್ ಅಂತ ಕೊಡ್ತಾನೆ. ಆಪ್ಷನ್ ಸಿ ಸೋಡಿಯಂ ಅಂತ ಕೊಡ್ತಾನೆ. ಆಪ್ಷನ್ ಡಿ ನನ್ ಆಫ್ ದಿಸ್, ಯಾವುದು ಅಲ್ಲ. ಅವಾಗ ನಾವೇನ್ ಮಾಡ್ತೇವೆ ಗೊತ್ತದೇನ್ರಿ, ದ್ರವ ರೂಪದಲ್ಲಿರುವ ಅಲೋಹ ಅಂತ ಕೊಟ್ಟಿರ್ತಾನೆ. ಅಲೋಹ ನಾವೇನ್ ಮಾಡ್ತೇವೆ, ದ್ರವ ರೂಪದಲ್ಲಿ ಇರುವ ಲೋಹ ಯಾವುದು ಅಂತ ಓದ್ತೇವೆ. ಯಾಕಂದ್ರೆ ಸ್ಪೀಡ್ ಹೋದಾಗ ಈ ಅನ್ನೋದೇ ಹಾರಿಸಿಬಿಡ್ತೇವೆ. ನಾವು ಹಾರಿಸಿಬಿಟ್ಟಾಗ ಏನು ಮಾಡ್ತೇವೆ, ದ್ರವ ರೂಪದಲ್ಲಿರುವ ಲೋಹ SPG ಅಂತೇಳಿ ಏನು ಮಾರ್ಕ್ ಮಾಡ್ತೇವೋ. ಆದರೆ ಅವ ಕೇಳಿದ್ದು ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಅಂತ ಕೇಳಿರ್ತಾನೆ. ಇಂಥ ಮಿಸ್ಟೇಕ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ನಂತರ ಹೊರಗೆ ಬಂದು ನೋಡಿದಾಗ ಏನು ಮಾಡ್ತೇವಪ್ಪ ಅಂತ ಕೇಳಿದಾಗ ದ್ರವ ರೂಪದಲ್ಲಿರುವ ಅಲೋಹ ಕೇಳಿದ್ದ, ನಾನು ಲೋಹ ಹಾಕಿದ್ನಲ್ಲೋ, ನನಗೆ ಗೊತ್ತಿತ್ತು ಬ್ರೋಮಿನ್ ಅನ್ನೋದು ಗೊತ್ತಿದ್ರು ಸಹಿತ ಹಾಕಲಿಲ್ಲ ಅಂತೇಳಿ ಅನಿಸ್ತೈತಿ. ಹಾಗಾದರೆ ಅಲೋಹ ಯಾವುದಂತ ಕೇಳಿದಾಗ ಸರಿಯಾದ ಉತ್ತರ ಬ್ರೋಮಿನ್ ಆಗ್ತೈತಿ. ಅಲ್ಲದೆ ನಂತರ ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತೇವಪ್ಪ ಅಂತ ಕೇಳಿದಾಗ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಓದದೇ ಇರುವುದು. ಮೂರನೇದಾಗಿ ಏನಂತ ಕೇಳಿದಾಗ ಪ್ರಶ್ನೆಗಳನ್ನು ನಾವು ಏನು ಮಾಡಲ್ಲಪ್ಪ ಅಂತ ಕೇಳಿದಾಗ ಸ್ಪಷ್ಟವಾಗಿ ಓದೋದಿಲ್ಲ. ಸ್ಪಷ್ಟವಾಗಿ ಓದೋದಿಲ್ಲ ಅಂದರೆ ಹೆಂಗಂತ ಕೇಳಿದಾಗ ಈ ಕೆಳಗಿನವುಗಳಲ್ಲಿ ಅಥವಾ ಈ ಕೆಳಗಿನವರಲ್ಲಿ ಯಾರು ಭಾರತದ ಪ್ರಧಾನ ಮಂತ್ರಿಯಾಗಿದ್ದರು ಅಂತ ಇತ್ತು ಅಂದರೆ ಯಾಗಿದ್ದರು ಅಂತ ಓದಿದ್ರೆ ಉತ್ತರ ಸರಿ ಆಗ್ತೈತಿ. ಅದೇ ಪ್ರಶ್ನೆನೇ ಹೆಂಗೆ ಕೊಡ್ತಾನೆ ನೋಡ್ರಿ, ಈ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯಾಗಿಲ್ಲ ಅಂತ ಇರ್ತೈತಿ. ನಾವು ಯಾರು ರಾಷ್ಟ್ರಪತಿಯಾಗಿದ್ದರು ಅಂತ ಓದ್ತೀವಿ.
ಯಾಕಿಲ್ಲ ಅಂತ ಇರ್ತೈತಿ. ಯಾಗಿದ್ದರು ಓತು ನಾವು ಓತು, ಯಾಕಂದ್ರೆ ರಾಷ್ಟ್ರಪತಿ ಯಾಗಿದ್ದು ಓದಿರ್ತೀವಿ. ಹೌದಾ? ಇಂಥ ಮಿಸ್ಟೇಕ್ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಅಂಕಗಳನ್ನು ಕಳ್ಕೊಬೇಕಾಗ್ತೈತಿ. ಅದು ಅಲ್ಲದೆ ಇನ್ನೊಂದು ಹೇಳ್ತೀನಿ, ನಮ್ದು ಒಂದು ಪರೀಕ್ಷೆ ಏನಪ್ಪ ಅಂತಂದ್ರೆ 1.5 ಗಂಟೆ ಇರ್ತೈತಿ. ಹೌದ್ರೆ 1 ಗಂಟೆ 30 ನಿಮಿಷ ಏನಪ್ಪ ಅಂತಂದ್ರೆ ಒಂದು ಪೇಪರ್ ಇರ್ತೈತಿ ಸಾಮಾನ್ಯವಾಗಿ. ಇದ್ದಾಗ ಏನಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ 100 ಪ್ರಶ್ನೆಗಳು ಕಠಿಣ ವಿಷಯಗಳು, 100 ಪ್ರಶ್ನೆಗಳು ಕಠಿಣ ಪ್ರಶ್ನೆಗಳಲ್ರಿ. ಯಾವುದೇ ವ್ಯಕ್ತಿಗೆ ಕೊಟ್ಟರು ಸಹಿತ ಸುಮಾರು 20ರಿಂದ 30 ಪ್ರಶ್ನೆಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಈಜಿ ಪ್ರಶ್ನೆಗಳು ಇರ್ತಾವೆ ಇದರಲ್ಲಿ. ಅವಾಗ ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದ ತಕ್ಷಣ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಸೀದಾ 1ನೇ ಕ್ವಶನ್ ಓದೋದು, ತುಂಬುದು OMR ಈ ಟೈಪ್ ತುಂಬ್ಕೋತ ಹೋಗ್ಬಾರ್ದು. ಒಂದು ಪ್ರಶ್ನೆ ಓದೋಣ, ಮತ್ತೊಂದು ಪ್ರಶ್ನೆ ಓದೋಣ, ಈ ಟೈಪ್ ತುಂಬ್ಕೋತ ಹೋಗ್ಬಾರ್ದು. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಸ್ಪಷ್ಟವಾಗಿ ಓದ್ರಿ. ಸ್ಪಷ್ಟವಾಗಿ ಓದೋದ್ರ ಜೊತೆಗೆ ನೇರವಾದಂಥ ಪ್ರಶ್ನೆಗಳೇನು ಬಂದಿರ್ತಾವಲ್ಲ, ಸುಮಾರು 20ರಿಂದ 30ರಷ್ಟು ಪ್ರಶ್ನೆಗಳು ಬರ್ತಾವಲ್ಲ, ಆ ನೇರವಾದ ಪ್ರಶ್ನೆಗಳಿಗೆ ಡೈರೆಕ್ಟಾಗಿ ಉತ್ತರಿಸಿಬಿಡಿ. OMR ಅಲ್ಲಿ ಫಸ್ಟ್ ಸ್ಟೆಪ್ ಮುಗಿತೈತಿ. ಅವಾಗ ಏನಪ್ಪ ಅಂತಂದ್ರೆ ಎಲ್ಲ ಪ್ರಶ್ನೆಗಳನ್ನು ನೀವು ಸ್ಪಷ್ಟವಾಗಿ ಓದಿದ್ರೆ 1.5 ಗಂಟೆಯಲ್ಲಿ ಏನಪ್ಪ ಅಂತಂದ್ರೆ 30 ನಿಮಿಷದೊಳಗೆ ನೀವು ಸ್ಪಷ್ಟವಾಗಿ ಎಲ್ಲ ಪ್ರಶ್ನೆಗಳನ್ನು ಓದ್ಬೋದ್ರಿ. ಓದಿದ ನಂತರ ನಿಮ್ಗೆ ಏನಪ್ಪ ಅಂತಂದ್ರೆ ಇನ್ನೂ 1 ಗಂಟೆ ಕಾಲಾವಕಾಶ ಇರ್ತೈತಿ. ಇನ್ನೂ 1 ಗಂಟೆ ಕಾಲಾವಕಾಶ ಇದ್ದಾಗ ನಿಮಗೆ ಯಾವ್ಯಾವ ಈಜಿ ಅದಾವಲ್ಲ, ಯಾವ್ಯಾವ ನಿಮಗೆ ಉತ್ತರ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತಲ್ಲ ಅವುಗಳನ್ನೆಲ್ಲ ಉತ್ತರಿಸ್ರಿ. ನಂತರ ಇಷ್ಟು ಉತ್ತರಿಸಿದ ನಂತರನೂ ಕೂಡ ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದಾಗ, ಗೊತ್ತಾಗ್ಲಾರ ಪ್ರಶ್ನೆಗಳು ಇದ್ದೀವಪ್ಪ ಅಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇತ್ತು ಅಂದ್ರೆ ಯಾವ ಗೊತ್ತಿರಲ್ಲ ಅವುಗಳನ್ನು ಬಿಟ್ಟು ಬರೋದು ನನ್ನ ಪ್ರಕಾರ ಸರಿ ಅಂತ ಹೇಳ್ತೀನಿ. ಅದು ನಿಮಗೆ ಬಿಟ್ಟುಕೊಟ್ಟ ವಿಷಯ. ಯಾಕಂತ ಕೇಳ್ರಿ, ಋಣಾತ್ಮಕ ಪ್ರಶ್ನೆಗಳಿದ್ದಾಗ ನಾವು ಒಂದು ವೇಳೆ ಗೊತ್ತು ಇರಲಾರ್ದೆ ಉತ್ತರಗಳನ್ನು ಹಾಕದೇವಪ್ಪ ಅಂತಂದ್ರೆ ಅವು ಸರಿ ಉತ್ತರಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು 90%. ಯಾಕಂತ ಕೇಳಿದಾಗ ನಾವು ಸರಿ ಇದ್ದ ಪ್ರಶ್ನೆಗಳನ್ನೇ ಉತ್ತರಗಳನ್ನು ಹಾಕಿದಾಗ ಸುಮಾರು 50 ನನಗೆ ಪ್ರಶ್ನೆ ಗೊತ್ತದೋ ಹಾಕಿವಪ್ಪ ಅಂತಂದ್ರೆ ಇದ್ರಾಗ ಒಂದು 5ರಿಂದ 6 ಪ್ರಶ್ನೆಗಳು ತಪ್ಪಾಗ್ತವ್ರಿ. ಸರಿ ಇದ್ದಿದ್ದು ಹಾಕಿದ್ರೆ 5ರಿಂದ 6 ತಪ್ಪಾಗ್ತವೆ. ಏನು ಗೊತ್ತಿರಲಾರೆ ಹಾಕಿದ್ದು ಎಷ್ಟು ರೈಟ್ ಆಗ್ಬೋದು? ಹೌದಲ್ರಿ? ಹಾಗಾಗಿ ನಮಗೆ ಎಷ್ಟು ಈ ನೆಗೆಟಿವ್ ಮಾರ್ಕಿಂಗಲ್ಲಿ ನಾವು ಬರ್ತಕ್ಕಂಥ ಒಂದು ಟೆಕ್ನಿಕ್ ಏನಪ್ಪ ಅಂತಂದ್ರೆ ನಮಗೆ ಎಷ್ಟು ಕರೆಕ್ಟ್ ಆನ್ಸರ್ ಗೊತ್ತದಲ್ಲ ಅದನ್ನು ಮಾರ್ಕ್ ಮಾಡೋದು. ನಂತರ ಯಾವ ಪ್ರಶ್ನೆಗಳು ನಮಗೆ ಮೋರ್ ದೆನ್ 90% ಕೊಡ್ತಾವೆ ನೋಡ್ರಿ, ಕರೆಕ್ಟೇ ಅನಿಸ್ತಾವೆ. 100% ಇರ್ಬೇಕಾರೆ ಪ್ರಶ್ನೆ ಗೊತ್ತಿರಲಿಲ್ಲ ಅಂದ್ರೆ ಈ ಉತ್ತರ 90% ಅನಿಸ್ತದ ಅಂತ ಹಾಕಿದ್ರಲ್ಲ, ನಮಗೆ ಯಾವಾಗ ಕರೆಕ್ಟ್ ಅನಿಸ್ತದಲ್ಲ, ನಮ್ಗೆ ಎಷ್ಟು ಕರೆಕ್ಟ್ ಆನ್ಸರ್ ಗೊತ್ತದಲ್ಲ ಅಷ್ಟೇ ನಾವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದಾಗ ಏನಾಗ್ತೈತಿಪ್ಪ ಅಂತಂದಾಗ ಆಟೋಮೆಟಿಕ್ ನಮ್ಮ ಸ್ಕೋರ್ ಹೈ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಈ ರೀತಿ ನಾವು ಪ್ರಶ್ನೆಗಳನ್ನು ಉತ್ತರಿಸುವಲ್ಲಿ ಏನಪ್ಪ ಅಂತಂದ್ರೆ ಇಂಥವು ಕೆಲವೊಂದಿಷ್ಟು ಸುಧಾರಣೆಗಳನ್ನು ಮಾಡ್ಕೊಂಡೆವು ಅಂದ್ರೆ ಮುಂದೆ ಪರೀಕ್ಷೆಗಳನ್ನು ನಾವು ಈಸಿಯಾಗಿ ಬರಿಬೋದು ಅಂತ ಹೇಳ್ತಾ, ಮತ್ತೆ ನಂತರದ ಕ್ಲಾಸ್ನಲ್ಲಿ ಯಾವ ಟೈಪು ಪ್ರಶ್ನೆಗಳನ್ನು ಅರ್ಥ ವಿವರಣೆ ಸಮೇತ ಓದಬೇಕು ಅನ್ನೋದನ್ನು ನಾವು ಏನಪ್ಪ ಅಂತಂದ್ರೆ ತಿಳ್ಕೊಳ್ಳೋಣ. ಅಲ್ಲದೆ ನಾನು ಡೈಲಿ ಏನಪ್ಪ ಅಂತಂದ್ರೆ ನನ್ನ ಈ SPK GK ವರ್ಲ್ಡಿಗೆ SPK GK ವರ್ಲ್ಡ್ WORLD ಈ SPK GK ವರ್ಲ್ಡಿಗೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೇನಪ್ಪ ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ. ಅಲ್ಲದೆ ಏನಪ್ಪ ಅಂತ ಕೇಳಿದಾಗ ದಿನಂಪ್ರತಿ ಈ ಚಾನಲನ್ನು ಯೂಸ್ ಮಾಡ್ಕೊರಿ. ಎಲ್ಲರೂ ಯಶಸ್ವಿಗಳಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.